ತಯಾರಾಗಿ ಅದಕ್ಕೆ ಹೊಂಟು ನಿಂತ್ಬಿಟ್ಟಿಯಲ್ಲ. ಏನು ಮನೆಯಿಂದ ಏನಾಯ್ತು ಏನಿಲ್ಲ, ಏನು ಕೇಳಂಗಿಲ್ಲ ಹೇಳಂಗಿಲ್ಲ. ಸುಮ್ಮನೆ ನಿನ್ನ ಪಾಡಿ ನೀನು ತಯಾರಾಗು, ಹೊರಗೆ ಹೋಗ್ಬಿಡು. ಎಲ್ಲ ಮುಗಿದೋಕತ್ ನೋಡಿ ಹಿಂಗೆ ಮಾಡಿದ್ರೆ. ನಾ ಎಲ್ಲಿ ಹೋಗ್ಲೇಬೇ, ಆಫೀಸಿಗೆ ಹೊತ್ತಾಕತ್ತೆ, ಅದಕ್ಕೆ ತಯಾರಾದೆ. ಒಂಚೂರು ಚಲೋತ್ನಿಗೆ ಅರ್ಬಿ ಹಾಕ್ಯಂದಿಲ್ಲಂಗಲ್ ನೋಡು. ಎದಕ್ಕೆ ಹೊಂಟಿ ಎಲ್ಲಿ ಹೊಂಟಿ, ಎದಕ್ಕೆ ಹೊಂಟಿ ಎಲ್ಲಿ ಹೊಂಟಿ ಅಂತ ನಿಂತು ಬಿಡ್ತಿದ್ದಿ. ಏನು ಮಾಡ್ಲತ್ತಾಗ ಇನ್ನು ಕೆಲ್ಸಕ್ಕೂ ಹೋಗಂಗಲ್ ತಗ, ಮನ್ಯಾಗ ಕುಂತು ಬಿಡ್ತಾನೆ. ಆಫೀಸ್ ಹೋಗಕ್ಕೆ ತಯಾರಾಗ್ಯಾನ? ಹಂಗಾದ್ರೆ ಸಹಿ. ನಾನು ಎಲ್ಲದಕ್ಕೆ ಮತ್ತೆ ಹೊಂಟನೆ ಒಂದು ತಿರ್ಕ್ಯಂತ ಸಂಗಿ ಹಿಂದ ಅಂತ ಮಾಡಿದ್ದೆ. ಮತ್ತು ನೋಡು ಹಿಂಗೆ ಮಾಡ್ಕೊಂತ ಹೋದೆ ಅಂದ್ರೆ ಎರಡು ಕೈಲಿ ತಿನ್ಬೇಕಾಗತ್ತೆ ಸಗಣಿ ನೀನು. ಇಲ್ಲ ಅಳ್ಬೇ ಹೋಗಂಗಿಲ್ಲ. ಬಿಟ್ಟನಕ್ಕೆ ಸವಾಸ ಅಂದ್ರೆ ನೀ ಕೇಳಂಗಿಲ್ಲವ. ಬೇರೆ ಅಲ್ಲಿ ಹೋಗಿದಿ ಇಲ್ಲಿ ಹೋಗಿದಿ. ನೀ ಅನ್ನೋದ್ಕೊಂದರ್ಥ ನನ್ನ ಹೆಂಡ್ತಿನೂ ಅನ್ನಕ್ಕೆ ಚಲೋ ಮಾಡ್ತಾಳೆ ನೋಡಿನ. ಆಕೆ ಏನೋ ಗೊತ್ತಿಲ್ದಂಗೆ ಆಗಿತ್ತು, ಅದು ಕೈ ಬಿಟ್ಬಿಟ್ಟನಿ. ನೀನ ಹೊಳ್ಳ ಮಳ್ಳ ನೆನಪು ಮಾಡ್ತೀನಿ ನನಗೆ. ಹಾಂ, ಹಂಗೆ ಒಂದಿಟ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ಮನೆಗಿರೋದು ಕಲಿ ಚಂದಾಗ. ಅದಕ್ಕಾಗಿ ನಾನು ಹೆಂಡತಿ ಮಾಡೈತಿ ತಣ್ಣ ಮನೆ ಬಿದ್ದಾಡು ಅಂದಂಗೆ. ಮತ್ತು ಏನು ಹೇಳಿದ್ರು ನಿಮ್ಮ ಮಾವಾರು? ನಿಮ್ಮ ತಂಗಿ ನೋಡೋಗಿದ್ರಲ್ಲ, ಅವ್ರ ಮಗ್ಗ ಏನಪ್ಪ, ಏನು ಸುದ್ದಿಲ್ಲ ಏನಿಲ್ಲ ನೋಡೋರ್ದು. ಹೇಳಿ ಕಳಿಸ್ತೇವ್ರಿ ಊರಿಗೆ ಹೋಗಿ ಅಂತಂದ್ರೆ ಏನು ಮಾಡಿದ್ರೆ ಏನಿಲ್ಲ ಅಂತ ತಿಳಿಲಿಲ್ಲ ನೋಡು. ನೀನು ಅವ್ರಿಗೆ ಬೇಸಿಗೆ ಉಣಿಸಿ ಕಳಿಸ್ಬಿಟ್ಟೆ, ಉಂಡ್ರು ಎದ್ರು ಅವರು ಮತ್ತಿನ್ನೇನು. ಆಮೇಲೆ ಲಕ್ಷ ಇಡು, ಮತ್ತು ಬೇರೆ ಕಡೆಗೆಲ್ಲರ ನೋಡಿ ಕನ್ನೆ ಮಾಡ್ಕೊಂಡ್ರ ಅಂದ್ರೆ ಮತ್ತು ನಿಮ್ಮ ತಂಗಿ ಕೊಡೋದು ಹೊರಗೆ ಭಾಳ ವಜ್ಜಾಕತಿ. ಆಮೇಲೆ ಅಷ್ಟಕ್ಕೊಂದು ಬೆಳ್ಳಿ ಬಂಗಾರ ನಾವೆಲ್ಲಿ ಜೋಡ್ಸೋದಕತಿ. ಅದಕ್ಕೆ ಇವ್ರ ಮನೆಗಾದ್ರೆ ಒಂದಿಟ್ಟು ಹೆಚ್ಚು ಕಮ್ಮಿ ನಡೆದೋಕತಿ. ಯಾಕಂದ್ರೆ ಮಗಳು ಇರ್ತಾಳಲ್ಲ, ನಾಳೆ ಹಳೆಯಾಗ ಮಗ್ಗ ತ್ರಾಸಕತ್ ಬಿಡ, ಹೆಚ್ಚು ಕಮ್ಮಿ ವರದಕ್ಷಿಣೆ ಇಸ್ಕಂದ್ರ ಅಂತಂದು ಒಟ್ಟು ಅಡ್ಜಸ್ಟ್ ಮಾಡ್ಕೊಂತಾರೆ ಇದ್ದದ್ದು ಇಟ್ಟಕ್ಕೆ ರೊಕ್ಕಕ್ಕೆ. ಲಕ್ಷ ಇಟ್ಟು ಮಾಡೋ ಒಂದಿಟ್ಟು ಏನು ಮಾಡಕತ್ತಿ ಅನ್ನೋದು. ಸರಿ ತಗೊಳವ, ನಾ ಎಲ್ಲ ಫೋನ್ ಮಾಡಿ ವಿಚಾರಿಸ್ತಾನೆ ಮಾವರ್ನ. ಅತ್ಯಾರ ಅತ್ಯಾರ, ಯಾಕೆ ಏನಾತ? ಒಂದೇ ಸಲ ಹೊಯ್ಕೆಂತಿಲ್ಲ ಹಂಗೆ ಉಸುಲ್ ಸಿಕ್ಕಳಂಗ. ಅತ್ಯಾರ, ನಾ ಹೇಳೋ ವಿಚಾರ ಕೇಳಿದ್ರ ನಂದು ಉಸುಲ್ ಅಲ್ರಿ, ನಿಮ್ಮ ಉಸುಲ ಸಿಕ್ಕಂತತಿ ಈಗ. ಏನಾತಂತ ಹೇಳ್ಬಾರ್ದ ಮೊದ್ಲು. ನೀನ ಬರೀ ಪೀಟಿಕೆ ಹಾಕೋದ್ರಾಗ ಇರ್ತೀನಿ ನೋಡು. ಅದು ರೀ, ಮಾನ್ಸ ಮನೆಯಾಗಿಲ್ರಿ. ಆಕೆ ರೂಮ್ ತುಂಬಾನು ಬಟ್ಟೆ ಬರೀ ಎಲ್ಲ ಹರಿಬಿಟ್ಟವು. ಅದಕ್ಕೆ ಯಾಕೆ ಅಷ್ಟಕ್ಕೊಂದು ನೀನು ಗಾಬಾಗಿದೆ? ಬಟ್ಟೆ ಹರಿವೆ ಅಂದ್ರೆ ಏನಾರು ಒಗ್ಯಾಕ್ ಹಾಕಾಕ ಕಿತ್ತು ಹಾಕಿದ್ದಾಳ್ತಾಗ. ಆಕಿಗೆ ಯಾವಾರ ಒಂದು ಅರಿವಿ ಸಿಗ್ಲಿಲ್ಲ ಅಂದ್ರೆ ಓಟು ಮನೆ ಎಲ್ಲ ಗಬ್ರ್ಯಾಡ್ ಹುಡುಕ್ತಾಳ. ಅದಕ್ಕೆ ಹರಿರ್ಬೇಕು ತಗ. ಹಂಗಂತೀರಿ? ಹಂಗಾಗಿದ್ರು ಹೊಗೆ ಅಂತಾಗಾರ ಅರ್ಬಿ ಇಡ್ತಿದ್ಲ ಆಕೆ ಅಂತ ನನ್ನ ಅರ್ಬಿ ಒಕ್ಕಣಂಗಿಲ್ಲ. ಎಷ್ಟೊತ್ತಿದ್ರೆ ನಾನು ಒಗದು ಹಾಕ್ಬೇಕು. ನನಗೆ ಯಾಕೆ ಅನುಮಾನ ಬರಕತ್ತೈತೆ ನೋಡ್ರಿ ಅತ್ಯಾರ. ನೀವು ಹುಡುಕಾಕ ಅಡ್ಡಿ ಇಲ್ಲಕ್ಕಿನ. ಮತ್ತು ನಾನು ನೋಡ್ರಿ ಹಿಂಗಂತಾಳ ಅಂತಂದು ತಪ್ಪು ತಿಳ್ಕೊಬೇಡ್ರಿ ನನ್ನ ಬಗ್ಗೆ. ನೋಡ್ರಿ ಮತ್ತೆ ಯಾವ್ದಾರ ಊರಿಗೆ ಪಾರಿಗೆ ಹೋಗಿದ್ಲೇನು ಯಾರ್ದಾರ ಜೊತೆಯಾಗಿ ಬಸ್ ಸ್ಟ್ಯಾಂಡ್ ತನಕ ಹೋಗಿ ನೋಡ್ಕೊಂಬರ್ರಿ ನೀವರ. ಅಂದ್ರೆ ಏನವ ನಿನ್ನ ಮಾತಿನ ಅರ್ಥ? ಯಾವಂದ ಹಿಂದೆ ಹೋಗ್ಯಾಳಕ್ಕೆ ಅಂತಂದೆ ಇದ ಅಂದಿರಿ. ಇನ್ನೊಮ್ಮೆ ಇಂಥವೇನಾರ ಮಾತಾಡಿದಿ ನನ್ನ ಮಗಳ ಬಗ್ಗೆ ನೋಡು, ಮತ್ತೆ ಸರಿ ಇರಂಗಿಲ್ಲ. ಅದು ಅಲ್ದನ ಇನ್ನೂ ಮದುವೆ ಆಗ್ಲಾರ್ದು ಹುಡುಗಕ್ಕೆ ನಾಳೆ ಕೊಟ್ಟಾರ ಮನೆಗೆ ಹೋಗಿ ಬಾಳೆ ಮಾಡ್ಬೇಕಾದಕ್ಕಿ ಅಂತಕ್ಕಿ ಮೇಲೆ ಹಿಂಗಂದ್ರೆ ನೀನು ಹೆಂಗಾಗಿ ಬರ್ತೈತೆ ಹೇಳು? ಮತ್ತು ನೋಡು, ಮತ್ತು ನನ್ನ ಸಿಟ್ಟು ತರಿಸ್ಬೇಡ. ಹೋಗು, ಮಕ ಚಪಾತಿಗೆ ಹಂಗೆ ಕೊಟ್ಬಿಟ್ಟೇನು. ಅತ್ತೀರ ನಾನು ಎಲ್ಲಿ ಹಂಗಂದ್ರಿ? ಯಾಕಾರ ಫ್ರೆಂಡ್ ಜೊತೆ ಯಾವ್ದಾರ ಊರ್ಗಿರಿ ಹೋಗಿ ಹೇಳೋಣ ಅಂತ ಹಂಗೆ ಅಂದದ್ದು. ನೀವು ಏನಾರು ಹೇಳಿದ್ರಾಗ ನನ್ನ ಮೇಲೆ ಸಿಟ್ಟು ಬರ್ತೀರಪ್ಪ. ಎದಕ್ಕೆ ಬೇಕು ನಿಮ್ಮ ಮಗಳು ನಿಮ್ಮ ಮಾತು ಏನಾರು ಯಾಕೆ ಮಾಡ್ಕ್ಯಾರ್ರಿ? ನನಗೆ ಎದಕ್ಕೆ ಬೇಕಾಗೈತಿ? ನಂದ ಮನೆ ಬೇಕಾದಷ್ಟು ಕೆಲಸ ಬಿದ್ದೈತಿ. ನಾನೇನು ಈ ಮನೆ ಮರ್ಯಾದೆ ಹೋಗ್ಬಾರ್ದು, ನಮ್ಮ ಅತ್ತೆ ಮಾವ 4 ಮಂದಿ ತಲೆ ತೆಗ್ಸಂಗೆ ಆಗಬಾರ್ದು ಅಂತಂದ್ರೆ ಇವ್ರಿಗೆ ನನ್ನ ಮೇಲೆ ಉರಿ ಬೀಳ್ತೈತಿ. ನಾಳೆ ಮದುವೆಯಾಗಿ ಬಂದು ಮುಂದೆ ನಿಂದಿರ್ತಾಳಲ್ಲ, ಅವಾಗ ಗೊತ್ತಾಕತಿ ಇವ್ರಿಗೆ. ಆಶಾ, ಏನು ಮಾತಾಡಕತ್ತಿಲ್ಲ ನೀನು? ಅಂದ್ರೆ ಮದುವೆ ಆಗಿ ಬರ್ತಾಳಂತ ಪಕ್ಕ ಗೊತ್ತೈತಿ ನಿನಗೆ? ಹಂಗೆ ಪಕ್ಕ ವಿಚಾರ ಗೊತ್ತಿಲ್ಲ, ಏನ ನನಗೆ ಹಂಗೆ ಅನಿಸ್ತಪ್ಪ ಹೇಳಿದೆ. ಬೇಕಂದ್ರೆ ಹುಡುಕ್ಯಂಬರ್ರಿ ನಿಮ್ಮ ತಂಗಿನ, ಬೇಡ ಅಂದ್ರೆ ಕೈ ಬಿಡ್ರಿ. ನನಗೆ ಎದಕ್ಕೆ ಬೇಕು? ಇವ ನಾನು ಬಸ್ ಸ್ಟ್ಯಾಂಡು ಆ ಕಡೆ ಮಾರ್ಕೆಟ್ ಏರಿಯಾದಾಗೆಲ್ಲ ಹೋಗಿ ಅಡ್ಡಾಡ್ಕೊಂಡು ನೋಡ್ಕೊಂಬರ್ತೀನಿ. ನೀನು ಆಕೆ ಗೆಳತಿಯರ ಮನೆಗಳಿಗೆ ಒಟ್ಟು ಹೋಗಿ ನೋಡ್ಕೊಂಬರ್ಬಿ. ಏನು ಹೇಳ್ತಾರ ಗೊತ್ತಾಕತಿ. ಯಾರ ಪರಿಚಯದಾರು ನಂಬರ್ ಪಂಬರ್ ಇದ್ರೆ ಸಿಸ್ಕಂಬ, ಫೋನ್ ಹಚ್ಚಾರ ಕೇಳಕ್ಕೆ ಬರ್ತೈತಿ ಎಲ್ಲದಾಳ ಏನಂತಂದು. ತೋತು ಏನು ಕರ್ಮ ಏನ ನಂದು. ಕಿತ್ತದ ಲೆಕ್ಕ ನೋಡಿದೆ ಅಂದ್ರೆ ನಾ ಹಾಕಿದ ಗೆರೆ ದಾಟಂಗಲ್ ಬಿಡು ನನ್ನ ಮಗಳು ಹಂಗಿರ್ತಾಳ ಅಂತ ನಾನು ಮಾಡಿದ್ದೆ. ಕೇಳ್ದೆ ಈ ನಮ್ಮನೆ ಮಾಡಿ ಹೋಗ್ಯಾಳಲ್ಲ. ಈಗ ಮಂದಿ ಮುಂದೆ ಹೋಗಿ ನನ್ನ ಮಗಳು ಮನೆಯಾಗಿಲ್ಲ, ಹೋಗ್ಯಾಳ, ಏನೋ ನಂಬರ್ ಇದ್ರೆ ಕೊಡ್ರಿ ಆಕಿದು ಎಲ್ಲದಾಳ ಅಂತಂದು ಹೆಂಗಂತ ಇದು ಮಾಡೋದು? ಯಪ್ಪ ನನಗರ ನಾಚಿಗೆ ಬರ್ತೈತಪ್ಪ. ಹೆಂಗೆ ಹೋಗಿ ಕೇಳಲ್ಲ ಅವ್ರ ಮುಂದೆ ನಾನು ನನ್ನ ಮಗಳ ಮನೆಯಾಗಿಲ್ಲ, ನಿಮಗೆ ಗೊತ್ತೈತೇನೆ ಅಂತಂದು ಕೇಳಿದ್ರೆ ಮಂದಿ ಏನು ತಿಳ್ಕೊಳಂಗಿಲ್ಲ ಆಕೆ ಬಗ್ಗೆ. ಹಂಗಂತ ಮನೆ ಸುಮ್ಮ ಕುಂದ್ರಕಾಕತ್ತೇನ್ಬಿ ಹುಡುಕ್ಲಾರ್ದಂಗೆ. ಈಗ ಏನಾಗಲ್ಬಾ. ಅವ್ರು ಕೇಳಿದೆ ಅಂದ್ರೆ ಇಲ್ಲ ಅವ್ರ ಮನೆಗೆ ಹೋಗ್ಕದಿದ್ಲು, ಮತ್ತೆ ಅಲ್ಲಿಲ್ಲ ಅಂತ ಇಲ್ಲಿ ಬಂದಾಳನಂತ ಕೇಳಿದೆ. ಒಟ್ಟು ಏನಾರು ಒಂದು ಹೇಳವ, ನಿನಗೆ ಹೇಳ್ಕೊಡ್ಬೇಕು ಏನದನ್ನ. ಸರಿ ತಗೊಳಪ್ಪ, ಕೇಳ್ತಾನೆ ನಡಿ ಹಂಗಾರ. ಯಪ್ಪ ದೇವ್ರ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿನ ಬಿಡ ದೇವ್ರಿಗೆ. ಈಗ ಹೋಗ್ಯಾಳ ಬೇಷಾತಿಕ್ಕಿ. ಎಲ್ಲರ ಲಗ್ನ ಪಗ್ನ ಗೊತ್ತು ಮಾಡಿದಾಗ ಹೋಗಿದ್ಲು ಅಂದ್ರೆ ವಿಕಿ ಮರ್ಯಾದೆ ಇಲ್ಲಿ ಮರ್ಯಾದೆ ಹೋಗೋದಿರಲಿ, ಅಲ್ಲಿ ನಮ್ಮಪ್ಪ ನಮ್ಮನ್ನ ಮರ್ಯಾದೆ ಏನಾಗಬೇಡ. ಕಾಯಂ ಮಾಡಿ ದುಡಿಗೆ ಹೋಗೈತಂತ ಮದುವೆ ಮುಂದೆ ಅಂತಂದು. ಅಯ್ಯವ್ವ, ಮತ್ತು ನಮ್ಮಪ್ಪ ಏನಿಲ್ಲ ಪಾಪ, ಎಷ್ಟು ನೋವು ಮಾಡ್ಕೊಂತತ್ತ ನಮ್ಮ ಮನಸ್ಸಿಗೆ. ಏನಾರ ಆಗಲಿ ಇದು ಒಂದು ಚಲೋ ಆತು, ಮದುವೆಗಿಂತ ಮುಂಚೆ ಹೋಗ್ಯಾಳ ಅದು ಒಂದು.
ಮೊದ್ಲು ಈ ವಿಚಾರ ಫೋನ್ ಮಾಡಿ ನಮ್ಮವ್ಗೆ ಹೇಳ್ಬಿಡ್ಬೇಕು. ಹಾಂ ಹಲೋ ಹಲೋ ಇವ ನಾನು ಬೇ ಆಶಾ ಮಾತಾಡೋದು. ಹಾಂ ಹೇಳುವ ಮಗಳ, ಆರಾಮದೀಯಾ? ಹಾಂ, ನಿಮ್ಮ ಅತ್ತಿ ನಿಮ್ಮ ಮಾವ ನಿನ್ನ ಗಂಡ ಎಲ್ಲ ಆರಾಮದಾರಲ್ಲ? ಹ್ಞೂ ಬೇ, ಎಲ್ಲರೂ ಆರಾಮದೇವಿ. ನಿನ್ನ ಎದುರಿಗೆ ಒಂದು ಮುಖ್ಯವಾಗಿದ್ದ ವಿಚಾರ ಹೇಳ್ಬೇಕತ್ತ, ಅದಕ್ಕೆ ಅರ್ಜೆಂಟಾಗಿ ಫೋನ್ ಮಾಡಿದೆ. ಮುಖ್ಯವಾಗಿದ್ದ ವಿಚಾರನ ಹೇಳವ, ಏನದು? ಲಲಿತಕ್ಕೆ ಆ ಸೌಂಡ್ ಬರೋ ಬಟನ್ ಹಾಕ, ನಾವು ಕೇಳಿಸ್ಕೊಂತೀವಿ ಏನು ಅರ್ಜೆಂಟ್ ವಿಚಾರ ಅಂತಂದು. ಒತ್ತೇನೆ ನೋಡು. ಹಾಂ ಹೇಳವ, ಏನದು? ಇವ ಅದೇನಂದ್ರ ನಮ್ಮ ನಾದ್ನಿ ಮನೆ ಬಿಟ್ಟು ಹೋಗ್ಬಿಟ್ಟಾಳ ಬೇ. ಏನು ಮಾನ್ಸ ಮನೆ ಬಿಟ್ಟು ಹೋಗ್ಯಾಳ? ಅಲ್ಲವ ಹರಿಯದ ಹುಡುಗಿ ಆಕೆ ಕೂಟ ಯಾಕೆ ಜಗಳ ಮಾಡಕ್ ಹೋಗಿದ್ದಿ? ನೀನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಿಲ್ಲ? ಎಷ್ಟಾಗ್ಲಿ ಆಕೆ ಸಣ್ಣಕ್ಕೆ ಅಂತಾರ, ನಾಳೆ 4 ಮಂದಿ ಸೇರಿದ್ರ ಅಂದ್ರೆ ಹಿರಿಯರು ಅಂತಂದು ಅದಕ್ಕೆ ಒಂದಿಟ್ಟು ಸುಧಾರಿಸ್ಕೊಂಡು ಹೋಗ್ಬೇಕವ. ಮದುವೆ ಪದೇ ಆಗಿ ಒಟ್ಟಾಕಿ ಗಂಡ ಮನೆ ಸೇರ್ಕೇಳ ತನಕ ನಾವು ಮತ್ತೆ ಹೆಂಗೆ ಮದುವೆಗೆ ಹ್ಞೂ ಅನ್ನಕ್ಕೆ ಹತ್ತಿದ್ದೀವ, ಕೇಳ್ಸೋದು ಇತ್ತಲ್ಲ, ಹಂಗಾಗಿ ಒಟ್ಟು ತಡ ಆತು. ಇಲ್ಲಾಂದ್ರೆ ಇವತ್ತು ನಾಡ್ರೆ ನಾನು ಫೋನ್ ಮಾಡಿ ಹೇಳಾಕಿದ್ದೆ, ಮತ್ತಿಂಥ ದಿನ ಹೇಳೇ ಇಟ್ಕೊಂಡು ಮದುವೆನ ಸಂಕ್ಷಿಪ್ತ ಮಾಡಿ ಮುಗಿಸ್ಬಿಡೋಣ ಅಂತಂದು ಹೇಳಾಕಿದ್ದು ನೋಡಿ. ನಾನು ಇಷ್ಟು ಗಡ ಹುಡುಗಿ ಮನೆ ಬಿಟ್ಟು ಹೋಗೈತಲ್ಲ, ಹಂಗಾಗಬಾರ್ದಾಗಿತ್ತವ. ಆದ್ರೆ ನೀನು ಆಶಾ ಒಂದಿಟ್ಟು ಸುದರ್ಶನ ಕಲಿಬೇಕವ. ಯವ ನೀನೊಂದು ಯಾವಾಗ ನೋಡಿದ್ರೆ ನನ್ನ ಮೇಲೆ ಅನ್ಮಾನ ಅಲ್ಬೇವ ನಿನಗೆ. ನಾನು ಯಾಕೆ ಅಕ್ಕಿ ಕುಟ್ಟ ಜಗಳ ಮಾಡಕ್ಕೆ ಹೋಗ್ಲಿ? ಅಕ್ಕಿ ಕುಟ್ಟಾಗ ಏನು ಇಸ್ಕೊಳ್ಳೋದಿರ್ತೈತೆ ತಗೊಳ್ಳೋದಿರ್ತೈತೆ. ನನ್ನ ಮತ್ತೆ ಕುಟ್ಟಾಗ ಮಾಡಿದ್ರೆ ನನ್ನ ಗಂಡನ ಕುಟ್ಟ ಜಗಳ ಮಾಡ್ತಿರ್ತಾರೆ. ನಾನು ಅಕ್ಕಿದೇನು ನಾದ್ನೇದು ಮಾಡಿ ಹಾಕಿ ತಿಂತತಿ ಇಲ್ಲ ಅಂತ ಸುಮ್ಮ ಕುಂದಿರ್ತೈತಿ. ಅಷ್ಟಕ್ಕೂ ಆಕೆ ಹೋಗಿರೋದು ಜಗಳ ಮಾಡ್ಕೊಂಡಲ್ಲ, ಆಕಿ ಯಾರನ್ನ ಬೇರೆದವ್ರನ್ನ ಇಷ್ಟಪಟ್ಟದ್ಲಂತ, ಅದಕ್ಕೆ ಅವನಿಂದ ಹೋಗ್ಯಾಳಂತ. ಆಕೆ ಹೋಗೋದನ್ನ ಬೇರೆದವ್ರು ನೋಡಿ ನನ್ನ ಮುಂದೆ ಅಂದಾರ ಹಿಂಗೆ ಓದ್ಲು ಅಂತಂದು. ಆಮೇಲೆ ಅದನ್ನು ಬಂದು ನಾನು ಅತ್ತೆಯರ ಮುಂದೆ ಹೆಂಗೆ ಹೇಳಿ ಹಿಂಗೆ ಓದ್ಲು ಅಂತ ನೋಡ್ರಿ ಅಂತಂದು ಅದಕ್ಕೆ ನಾನು ಸುಮ್ಮನೆ ಬಿಟ್ನವ. ಅವರ ವಿಚಾರ್ಸಕ್ಕೆ ಹೋಗ್ಯಾರ, ಯಾರು ಹೇಳಿ ಕಳಿಸ್ತಾರ ಅವ್ರಿಗೆ. ಅಯ್ಯಯ್ಯ ಅದಕ್ಕೇನು ಬಂದತ್ತಂತ ಹೊತ್ತಂದು ಹೋಗೋದು? ಯಾಕೆ ಹೆಂಗೆ ನೋಡಾಕತ್ತಿದ್ರಿ, ಮದುವೆ ಮಾಡ್ತಿದ್ರಿ ಅಂತ ಚೆಂದಾಗಿ ಪುರ್ಸತ್ತಿಲ್ಲಂಗೆ ಅಂತ ಪರ ಏನು ಹರ್ಕತ್ ತೆಗಿತಾವ? ಏನು ಹಂಗೆ ಜಗ್ಗ ವಯಸ್ಸಾಗಿ ಹಂಗೆ ಮುದುಕಿ ಆಗಕತ್ತಿದ್ಲಪ್ಪ, ಇನ್ನು ವರನ ಹತ್ತಂಗಿಲ್ಲ ಹೆಂಗೆ ಅನ್ನಂಗಿಲ್ಲ ಏನಿಲ್ಲವ. ಬೇಕಾದ್ರೆ ನಂಗೆ ಚಂದ ಇತ್ತು, ನಾವು ಮಾಡ್ಕೊಳಕ್ಕೆ ತಯಾರಾಗಿದ್ವಿ ಎಲ್ಲ. ಅಂತ ಪರ ಓಡ್ ಹೋಗಂಥದ್ದೇನಿತ್ತು? ಹಂಗಿತ್ತಂದ್ರೆ ನಮ್ಮನ್ನಾರ ಅದಕ್ಕೆ ಕರೆಸ್ಬೇಕತ್ತ ನೋಡಾಕಂತಂದು. ಏನಾರ ಆಗ್ಬಿಡು, ಯಾಕೆ ದೇವರು ಒಳ್ಳೇದು ಮಾಡಿದ್ ನಮಗೆ. ಮದುವೆ ಆದಮೇಲೆ ಎತ್ಲಾಗ್ರ ಹೋಗಿದ್ಲು ಅಂದ್ರೆ ಏನು ಮಾಡ್ಬೇಕು? ಮದುವೆಗಿಂತ ಮುಂಚೆ ಹೋಗ್ಯಾಳ ಬೇಸಾಯ್ತು, ಮತ್ತು ಬೇರೆ ಕಡೆಗೆ ಎಲ್ಲರೂ ನೋಡ್ಕೊಂತೇವೆ ನಾವು ಕನ್ಯಾನ. ಸರಿ ತಗೋ, ಆಮೇಲೆ ಮಾತಾಡ್ತಾನಂತ ನಾನು. ಮತ್ತು ಮತ್ತೆ ನನ್ನ ಗಂಡ ಬಂದೆ ಅಂದ್ರೆ ಅದಕ್ಕೂ ಬೇದಾಡ್ತಾರೆ, ಇನ್ನು ಇಲ್ಲೇ ನಿಂತು ಏನೋ ನೀನು ನೋಡಿ ವಿಚಾರ ಮಾಡ್ಬೇಕಿಲ್ಲ, ಫೋನ್ ಹಚ್ಬೇಕಿಲ್ಲ ಅಂತಂದು. ಸರಿ ತಗೊಳವ, ಆಮೇಲೆ ಹಚ್ಚೇನು ಹಂಗಾರ? ನೀ ಯಾಕಲೇ ಈ ನಮ್ಮನೆ ಬಾಯಿ ಕಿಸ್ಕೊಂಡು ಕುತ್ಕೊಂಡಿದ್ದಿ? ಬಾಯಿ ಸೊಳ್ಳೆ ನೋಡ ಓದಿಗಿದಾವ ಬಾಯಿ ಮುಚ್ಚಿಗೆ. ಬಿಡ ಸಾರು ವಿಚಾರ ಕೇಳಿ ನನಗೆ ಬೇಸರ ಆತ, ಅದಕ್ಕೆ ಸುಮ್ಮನೆ ಕುತ್ಕೊಂಡೆ ನೋಡು. ಅಲ್ಲಲ್ಲಿ ಅವ್ರ ಮಗಳು ಹೋದೆ ಅಂದ್ರೆ ನಿನಗೆ ಯಾಕೆ ಬೇಸರ ಆಗ್ಬೇಕು? ಏನು ಹತ್ತಿದ್ದಲ್ಲ ಹರಿದದ್ದಲ್ಲವ, ನನಗೆ ಯಾಕೆ ನಂಬಕ್ಕಾಗವಲ್ಲ ನೋಡಿ ನಿನಗೆ ಈ ಮಾತು. ಆ ಹುಡುಗಿ ಹೋಗಿದ್ದಕ್ಕೆ ಬೇಜಾರಲ್ಲ, ನನ್ನ ಮೊಣಕಾಲು ಮುರಿ ಸೀರೆ ಓತಲ್ಲ ಅಂತ. ಈಗ ಲಲಿತಕ್ಕೆ ಮದುವೆ ಫಿಕ್ಸ್ ಮಾಡಿದ್ರೆ ಮೊಣಕಾಲು ಮುರಿ ಸೀರೆ ಕೊಡಿಸ್ತದಿಲ್ಲ, ಅದಕ್ಕೆ ಚಲೋ ತಿಂಗಿ ಚಂದಾಗಿ ಪುಗ್ಗ ತೊಳಿಡಿಸಿ ಜಾಕೆಟ್ ಹೊಲಿಸಿ ಎಂದೆ ಮಿನ್ನ 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 ಅನ್ನಂಗೆ ಸೀರೆ ಉಟ್ಕಂದು ಮದುವೆ ಮನೆ ಹಂಗೆ ಓಡಾಡಕತ್ತಿದೆ ಅಂದ್ರೆ ಯಾರಪ್ಪ ಈ ಹುಡುಗಿ ಹೀರೋಯಿನ್ ಇದ್ದಂಗೆ ಅದಾಳ ಅಂತ ಅನ್ಬೇಕತ್ ಜನ ನೋಡಿದಾರ. ಹಂಗೆ ಅಡ್ಡಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೆ. ಈಗ ನೋಡು ಮತ್ತೆ ಕನ್ಯಾ ಹುಡುಗಿ ಮತ್ತೆ ಫಿಕ್ಸ್ ಮಾಡಿ ಅನ್ನ ತನಕ ಮತ್ತೆ ನೀ ಎಷ್ಟು ದಿನ ಹೋಗತ್ತೇನ ಅನ್ನಂಗೆ ಹಾಕಕತ್ತಿತ್ತವ ನನಗೆ. ಸುಮ್ಕುತ್ಗಳ ಇದಕ್ಕೆ ನೀನು ಯಾರ ಹದ ಅಂದಾರವ ನಿನಗೆ. ಅದೇನಂತಾರಲ್ಲ, ಅಜ್ಜಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮತ್ತಿನ್ಯಾರ್ದ ಚಿಂತೆ ಅಂತ, ಹಂಗೆ ಹಾಕತ್ ನೋಡಿ ನೀನು ಬೆಳೆ. ಹೋಲ್ ಬಿಡ್ರವ, ಈಗ ಓದಕ್ಕೆ ಸುದ್ದಿ ತಗೊಂಡು ನಾವ್ರ ಏನು ಮಾಡೋದೈತಿ. ಶರಕ ನಿಮ್ಮ ಮಂತ್ಯಾನ ಕಡೆಗೆ ಯಾವ್ರ ಕನ್ಯೆ ಇದ್ರು ನೋಡ, ನನ್ನ ಮಗ್ಗ ಒಂದು ಚಲೋದು ಮಂತ್ಯಾನೆಲ್ಲ ಚಂದ ನೋಡ್ಕೊಂಡು ಹೋಗಂತ ಹುಡುಗಿ ಬೇಕವ ಇವ. ಈಗ ನೋಡಿ ಹುಡುಗಿ ಮಾಡ್ತಲ್ಲ ನೋಡಕ್ಕೆಂತ ಬೇಸಿತ್ತು, ಅದೇನೋ ಚಂದ ನೋಡ್ತಂದು ಚಾಳೆ ನೋಡ್ಬಿಟ್ರೆ ಅನ್ನಂಗೆ ಆಗಬಾರ್ದು. ಒಂದಿಟ್ಟು ಕಪ್ಪಿದ್ರೆ ಅಡ್ಡಿಲ್ಲ ನಡಿತೈತಿ, ಆದ್ರೆ ಗುಣದಾಗ ಮಾತ್ರ ಚಲೋ ಇರ್ಬೇಕವ. ಓಟು ನಮ್ಮ ಮಂತ್ಯಾನದ ಒಲ ಹೊತ್ಕೊಂಡು ನಡೆಸ್ಕೊಂಡು ಹೋಗ್ಬೇಕಾಕಿ. ಸಾಯಂಕಾಲಕ್ಕೆ ನನಗೆ ನನ್ನ ಗಂಡಗೆ 2 ತುತ್ತು ಮುದ್ದೆ ಹಾಕಿದ್ರೆ ಸಾಕು ನೋಡವ, ಸೊಸೆ ಅದಕ್ಕೆ ಅಷ್ಟ ಬಗ್ಸದ್ ನಾವು. ಹಂಗಂದ್ರೆ ಲಲಿತಕ್ಕ ನಮ್ಮ ತವ್ರ ಮನೆ ಕಡೆಗೆ ಒಂದು ಹುಡುಗಿ ಐತಿ, ಹುಡುಗಿಯನ್ನು ಕೈ ತೊಳೆದು ಮುಟ್ಬೇಕು ನೋಡ, ಕರ್ಪುರ ಗೊಂಬೆಗೈತಿ, ಮಸ್ತ್ ಹುಡುಗಿ. ಅಂತ ಹುಡುಗಿ ಐತಿವ, ಬೇಕಾದಂಗೆ ಕೊಡಂಗದಾರ ಅವ್ರು. ಮತ್ತು ಬಂಗಾರ ವರದಕ್ಷಿಣೆ ಎಲ್ಲ ಚಲೋ ಕೊಡಂಗದಾರ ನೋಡು. ಮತ್ತು ಹ್ಞೂ ಅಂದ್ರೆ ನಾ ಫೋನ್ ಮಾಡಿ ಕೇಳ್ಕೊಂಡು ಅವ್ರು ಎಂದು ಬಾ ಅಂತಾರೆ, ಅಂದ್ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಕನ್ಯಾನ. ಅಲ್ಲ ಸುಮಿ, ಎಲ್ಲರೂ ಮದ್ದ ಹುಯ್ಯನ ಹೋಗೋಕ್ಕಿಂತ ಅದೇನೋ ಫೋನ್ನೇ ತರಿಸ್ತಾರ ನೋಡು ಫೋಟೋ, ಅದ್ರ ಜೊತೆಗೆ ಅವ್ರದ್ದು ಯಾವ ಊರು ಯಾವ್ದು ಮಂದಿಯವರು ಒಟ್ಟು ಏಟ್ ಶಾಲೆ ಕಲ್ತವು ಏನೋ ಅಂತ ಹಂಗೆ ತರಿಸ್ಕೊಂತಾರಲ್ಲ, ಅಂತ ಹಂಗೆ ತರಿಸ್ಕೋಬೇಕು ನಿನ್ನ ಫೋನ್ಯಾಗ. ಹೆಂಗೆ ದೊಡ್ಡ ಫೋನ್ ಆಯ್ತು ನಿಂತಾಕ, ಅದಕ್ಕೆ ಎಂಥದ ಘಾಟ್ ಅಂತಾರವ, ನನಗೆ ಬನ್ನಕ್ಕೆ ಬರವಲ್ಲ ನೋಡೋದು. ಘಾಟ್ ಅಲ್ರಿ ಶಾರಕರದ ಬಯೋಡೇಟಾ ಅಂತಾರ. ಅಂದಂಗೆ ಈಗ ಯಾರಿಗ್ರಿ ಬಯೋಡೇಟಾ ತರ್ಸಕತ್ತೀರಿ? ಏನು ನಿಮ್ಮ ಮಗ ಮದುವೆ ಮಾಡಕತ್ತಿದ್ರಿ? ಏನು ಮಗಳಿಗೆ ಮಾಡಕತ್ತೀರಿ?
ಗೌಡ್ರ ನಮ್ಮ ಮಕ್ಳು ಮದುವೆ ಮಾಡ್ಬೇಕಂದ್ರೆ ಇನ್ನೂ ಏನಿಲ್ಲ ಅಂದ್ರೆ 5ರಿಂದ 8 ವರ್ಷ ಬೇಕು. ನಮ್ದು ಆಮೇಲೆ ನೋಡುವಂತ್ರಂತ. ಈಗ ಸದ್ಯ ನಿಮ್ಮ ಮಗಂದು ಐತಲ್ರಿ, ಅವನ ಸಲುವಾಗಿ ಬಯೋಡಾಟ ತರಸವ ಅಂತ ನನಕತ್ತಿದ್ದಕ್ಕಿಗೆ. ಯಾಕ್ಲೇಲಲ್ಲಿ ಏನಾಯ್ತು ಮತ್ತು ಆಕೆ ನಮ್ಮ ಆಶಾರನ ಆದ್ನೇ ನೋಡಿ ಬಂದಿದ್ವಲ್ಲ, ಹುಡುಗಿ ಚೆನ್ನಾಗೈತಿ, ಎಲ್ಲ ಗುಣಗಳು ಕೂಡಿ ಬರ್ತಾವು ಅಂದಾರ, ಕೇಳಿಸ್ಕೊಂತ ಬಂದೇವಿ. ಅಡ್ಡಿ ಇಲ್ರಿ ನಡಿತೈತಿ, ಹೊಂದಾಣಿಕೆ ಆಕೈತಿ ನಿಮ್ಮ ಹುಡುಗ ಅಂತಾನು ಅಂದಾರ. ಆ ಹುಡುಗಿ ಬಿಟ್ಟು ನೀನಂತೂ ಇಲ್ಲ ಬರ್ದ ಮಾಡಕ್ ನೋಡು. ಎಲ್ಲದ್ರಾಗ ಅದೇನಂತಾರಲ್ಲ, ಬೇಡ ಅದು ಗಂಡಗ ಕಲ್ಲು ಮೊಸರನ್ಯಾಗ ಕಲ್ಲು ಅನ್ನಂಗೆ ಎಂಥ ಚಂದ ಹುಡುಗಿ ಐತಿ, ಆ ಹುಡುಗಿ ಬೇಡ ಅಂತ ನಿಂತ್ಕಂದು ಏನೀಗಲ್ಲ. ಸ್ವಲ್ಪ ಸಮಾಧಾನಾಗಿ ಇರ್ತೀರೇನ? ನಾ ಹೇಳೋದು ಕೇಳ್ತೀರೇನ? ಒಟ್ಟೊಂದು ಬೈಯಾಕೆ ಇದು ಬೇಕು ನಿಮ್ಗೆ. ನಾನು ಏನಂತ ಬೈಲಿ, ಯಾವ ಕಾರಣಕ್ಕೆ ಬೈಲಿ ಅಂತ ಹುಡುಕ್ತಿರ್ತೀರಿ. ಅಷ್ಟಕ್ಕೂ ನಾನೇನು ಆ ಹುಡುಗಿ ಬೇಡ ಅಂದಲ್ಲ. ಆ ಹುಡುಗಿನ ನಮ್ಮ ಮನೆಗೆ ಬರಾಕೊಲ್ಲೆ ಅಂದು ಬೇರೆ ಜೊತೆಗೆ ಹೋಗೈತಂತ. ಅಂದ್ರ ಏನಂದ್ರ ಬಂದ್ರ ಏನಿಲ್ಲ, ಹೋಗ್ಯಾಳಂತ ಅವನ್ನ ಕಟ್ಕೊಂಡು. ಮತ್ತೆ ಅವ್ನು ಬಿಡಿಸ್ಬೇರೆ ಹೇಳ್ಬೇಕ ನಿಮಗೆ? ಹೌದನ, ಇಷ್ಟೆಲ್ಲ ಆಗೈತೆ ನನಗೆ ಗೊತ್ತಿಲ್ಲೋಗ ಮರ. ಅದಕ್ಕೆ ನಾನೇನ್ರ ನೀನ ಬೇಡ ಪಾಡ ಅಂದೇನ ಅಂತ ಮಾಡಿದ್ದೆ. ಸರಿ ತಗ, ಮತ್ತೇನೋ ಬಯೋಡೇಟಾ ಏನೋ ತರಿಸ್ಬೇಕು ಅನ್ನಕತ್ತಿರಲ್ಲ, ಇವಂದು ಅದು ಇದನ್ನ ತೆಗೆಸಿಟ್ಟದೈತಿ ನೋಡು, ಕೊಟ್ಬಿಡು ಅವ್ರ ಕಡೆಗೆ. ಅದನ್ನ ಇವ್ರ ಫೋನ್ಯಾಗ ಹಾಕ್ಲಿ, ಅವ್ರ ಕಡೆತನ ತರಿಸಿಗಿಲ್ಲಿ. ಆಮೇಲೆ ನಮಗೆ ಫೋನ್ಯಾಗ ಹುಡುಗಿ ಮನಸ್ಸು ಬಂತು, ಹೋಗಿ ನೋಡೋಣಂತ. ಇಲ್ಲ ಅಂದ್ರೆ ಇನ್ನು ಒಂದು ಬಿಟ್ಟು 2 ಕನ್ಯಾ ನೋಡೋಣಂತ. ಏನು ಹರ್ಕತ್ತಿಲ್ಲ. ಏನು ನನ್ನ ಮಗ್ಗಿನ ವಯಸ್ಸಾಗಿ ಕುಂತಲ್ಲ, ಈಗ 30 ವರ್ಷ ಮುಗಿದ್ವಪ್ಪ ಅಲ್ಲ. ಬರ್ಬರ್ತೀನಿ ವಯಸ್ಸು ಹೋಗತಿ ಅನ್ನಂಗಿಲ್ಲ ಏನಿಲ್ಲ. ಏನು 26, 28 ವರ್ಷ, ಇನ್ನು 2 ವರ್ಷ ತನಕ ಹುಡುಕ್ಬೋದು ಆರಾಮಾಗಿ ನನ್ನ ಮಗ ಕನ್ಯಾನ. ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನಾನು ಗಟ್ಟಿರತ್ತಿಗೆ ನನ್ನ ಮಗನ ಮದುವೆ ಮಾಡ್ಬೇಕು, ಮೊಮ್ಮಕ್ಕಳನ್ನ ಆಡಿಸ್ಬೇಕು. ನನಗೆ ಏನಾದ್ರೂ ಈ ವರ್ಷ ಕಡೆಗೆ ಈ ತಿಂಗಳದಾಗ ಕನ್ಯೆ ಸಿಕ್ಕ ಬಡ ಬಡ ಮದುವೆ ಮಾಡಿದ್ರೆ ಅಡ್ಡಿ ಇಲ್ಲ ನೋಡು. ನೀನು 2 ವರ್ಷ ಗಂಟ್ಲೆ ಟೈಮ್ ಪಾಸ್ ಮಾಡಕ್ಕೆ ಹೋಗಬೇಡ. ಅಲ್ಲಿ ಪೇಟೆ ಮಾರಕಚ್ಚಾರ, ರೂಪಾಯಿಗೊಂದು ಅಂತ ಮಾರಕತ್ತಾರ. ಹೋಗಿ ತಗೊಂಬಂದ್ಬಿಡ್ತಾನೆ ತಡಿ, ಹಂಗ ಇವತ್ತು ಮದುವೆ ಮಾಡ್ಬಿಟ್ರಾಕತಿ. ಹೆಂಗಂತೀರಲ್ರಿ ಗೌಡ್ರೆ? ಮತ್ ನೋಡ್ರಿ ಅನ್ನೋದಕ್ಕಿ ಏನ್ ತರಕಾರಿ ಪೇಟೆಗ ಏನ್ ಮೂಲಂಗಿ, ಬೆಂಡೆಕಾಯಿ, ಸೌತಿಕಾಯಿ ತರಕಾರಿ ನೋಡ್ರಿ ಅದು ಇಟ್ಟಿರ್ತಾರ, ತಗೊಂಬಂದ್ಬಿಡ್ತೇವೆ ಅನ್ನಂಗ ಹೇಳಕತ್ತಾಳ. ಇವತ್ತು ಈಗಿಂದ ಈಗ ಇದ ತಿಂಗಳನ ಅಂತಂದು ಅದಕ್ಕೆ ಹಂಗ ಅಂದಿರಿಪ್ಪ. ಸರಿ ತಗೊಳ್ರಿ, ನೋಡ್ರಿ ನಿಮ್ಮ ಕಡೆ ಕನ್ಯಾ ಯಾವ್ರ ಇದ್ವು ಅಂದ್ರೆ ಹೇಳ್ರಿ. ಇವ ಸಮಾಧಾನ ಮಾಡ್ಕೇಳವ. ಮತ್ತು ಈಗ ಎಲ್ಲಂತ ಹುಡ್ಕೋದು, ಎಲ್ಲ ಕಡೆಗೆ ಅಡ್ಡಾಡಿ ಬಂದವ ನಾನು. ನನಗೂ ಎಲ್ಲಿ ಸಿಗ್ಲಿಲ್ಲ, ನಿನಗೂ ಎಲ್ಲಿ ಸಿಕ್ಕಲ್ಲಕ್ಕಿ. ಮನೆಗೊಂದು ಬರ್ಲಿಕ್ಕಿ ಕಾಲು ಮುರಿದು ಮೂಲೆಗ ಕುಂದ್ರಸ್ತೇನೆ ಆಕಿನ್ನ. ರೀ ಹೊರಗೆ ಯಾವ್ದ ಗಾಡಿ ಬಂದಂಗಾತ್ರಿ? ಇಲ್ಲ ನಮ್ಮನೆ ಬಾಕ್ಲಾಗ ನಿಂತ್ಕಂತ. ಯಾರು? ಮತ್ ನಿಮ್ಮಪ್ಪ ನಿಮ್ಮ ತಮ್ಮ ಏನಾರು ಬಂದ್ರ ಏನ? ನೋಡಿ ಬರ್ತಂತ ಹೇಳ್ರಿ ಹೊರಗೆ ಹೋಗಿ. ಓ ಮನ್ಸ ಏನಿದು? ನಿಮ್ಮ ಮಣ್ಣು ನೋಡಿದ್ರೆ ಆಗೋತ್ ನಿನ್ನ. ತಡಿವ ಒಳಗೆ ಹೋಗಿ ಮೊದ್ಲೆ ಮೂಗು ಹೇಳಿ ಬರ್ತಾನೆ. ಇಲ್ಲೇನಿಲ್ಲ ದೊಡ್ಡ ನಾವು ಬರಕ್ಕೆ ಹೋಗ್ಬೇಡ ಒಳಗೆ. ಅತ್ತೀರ ಅದು ಮಾನ್ಸ ಮತ್ತು ಆ ಹುಡುಗ ಬಂದಾರ್ರಿ. ಏನ ಹುಡುಗನ ಜೊತೆ ಮಾಡ್ಕೊಂಡು ಕರ್ಕೊಂಬಂದಾಳ? ಹೋಗ್ಲಾ ಹೋಗು. ಆಕಿನ ಇವತ್ತು ನಾವು ಹುಟ್ಟಿಲ್ಲ ಅನಿಸ್ಬಾ. ಆಕಿನ ಚಂಡ ಹಾರಿಸಿ ಬಂದ್ಬಿಡು. ಆಕಿನ ನನಗೆ ಮಗಳ ಹುಟ್ಟಿಲ್ಲ ಅಂತ ತಿಳ್ಕೊಂತ ನಾನು. ಎಷ್ಟರ ಧೈರ್ಯ ಇರ್ಬೇಕು ಆಕಿಗೆ, ಮನೆಗೆ ಕರ್ಕೊಂಬಂದಾಳ ಹುಡುಗನ ಅಂದ್ರ. ಯವ್ವ ನೀ ಹೇಳ್ದಂಗ ಮಾಡ್ತಾನೆ ಬೇ. ಆಕಿನ ಕಾಲು ಹಿಡಿದು ನೆಲಕ್ಕೆ ಬಿಡೋದು, ಇವ್ರಿಬ್ಬರನ್ನ ಹುಟ್ಟಿಲ್ಲ ಅನಿಸ್ಬಿಡ್ತಾನೆ ಇವತ್ತು. ಅಲ್ರಿ ಅತ್ತೀರ ಹೆಂಗೆ ಹೇಳ್ತಿರಲ್ಲ ಅವ್ರಿಗೆ? ಹೊಡೆದ್ ಬಾಕಿನ ಕೊಂದು ಬಾಕಿನ ಅಂತಂದು ಆಕಿಗೆ ಏನಾರ ಮಾಡಿ ಇವರು ಜೀವ ತೆಗೆದು ಬರ್ಲಿಕ್ಕಿದ. ಆಮೇಲೆ ಇವರು ಜೈಲ್ನಾಗ ಕುಂದಿರ್ತಾರ. ನಾ ಇವ್ರು ಮಾಡಿರೋ ತಪ್ಪುಗಳಿಗೆ ಇವ್ರು ಶಿಕ್ಷೆ ಅನ್ಭವಿಸ್ತಾರ ಬಿಡು. ಏನು ಮಾಡಿಲ್ದನ ನಾನು ಯಾಕ್ರಿ ಶಿಕ್ಷೆ ಅನ್ಭವಿಸ್ಬೇಕು? ನಿಮಗೆ ಅಷ್ಟಿತ್ತಂದ್ರೆ ನಿಮ್ಮ ಮಗಳು ನೀವ ಹೊಡ್ಕೊ ಹೋಗ್ರಿ. ನನ್ನ ಗಂಡಗೆ ಯಾಕೆ ಹೇಳ್ತೀರಿ? ಇಲ್ಲಿ ನೋಡ್ರಿ ನಿಮ್ಗೆ ಹೇಳಕತ್ತೇನೆ, ನಿಮ್ಮ ಮಗು ಹೇಳಿದ್ಲು, ನಿಮ್ಮ ಅಪ್ಪ ಹೇಳಿದ ಅಂತ ನಿಮ್ಮ ತಂಗಿ ಹೊಡೆದೆ, ಆಕೆ ಗಂಡನ ಹೊಡೆದೆ, ಸಾಯ್ ಬಿಡದೆ, ಜೈಲಿಗೆ ಹೋದೆ ಅಂದ್ರೆ ನಾನು ಮಾತ್ರ ಜೈಲ್ ತನಕ ಬರೋಕ್ಕೆಲ್ಲ, ನಿಮ್ಮನ್ನು ನೋಡೋಕ್ಕೆಲ್ಲ ವಾಪಸ್. ನಾನು ಮಾತ್ರ ನನ್ನ ತವ್ರ ಮನೆಗೆ ಹೋಗಕ್ಕೆ. ನಾನು ಬೇಕಂದ್ರೆ ನೀವು ಚಂದಾಗಿ ಕೊಟ್ಟ 2 ಮಾತಾಡ್ರಿ. ಬೇಕಂದ್ರೆ ಮನೆಗೆ ಇಟ್ಕರಿ, ಬೇಡಂದ್ರೆ ಆಕೆ ಗಂಡನ ಹಿಂದಕ್ಕಿನ ಕಳಿಸ್ರಿ. ಹೇಳೋದು ಅರ್ಥ ಆತಿಲ್ಲ ನಾನು? ಹೌದಲ್ಲ, ನೀ ಅನ್ನೋದು ಕರ ಐತಿ. ನಾಳೆ ಏನಕ್ಕೇನಾರ ಹೆಚ್ಚು ಕಮ್ಮಿ ಆತಪ್ಪ ಸಿಟ್ಟಿನ ಹೇಳೋದಾಗಂದ್ರೆ ಏನೋ ತಪ್ಪು ಮಾಡಿಲ್ದನ ನಾನು. ನಂದೇನೋ ಬಿಡು, ಆಕಿನ ಸಾಯ್ ಬಿಡ್ದಿರ್ತೇನೆ, ತಪ್ಪಾಗಿರ್ತೈತಿ, ಜೈಲಿಗೆ ಹೋಗಿರ್ತೇನೆ. ಏನಿಲ್ದೆ ಅಂತಿಲ್ದ ಪಾಪ ನೀನು ಅನ್ಭವಿಸ್ಬೇಕಲ್ಲ ಶಿಕ್ಷಣ. ಹೌದು ಬೇಯವ್ವ, ಬೇಡ. ಸುಮ್ಮನೆ ಆಕಿ ಗಂಡನ ಮನೆಗೆ ಹೋಗು ಅಂತ ಹೇಳ್ಬಿಟ್ರ ಅತ್ತಗ. ಹೆಂಗೋ ಮನೆ ಬಾಗಿಲು ತನಕ ಬಂದಾರ, ಬಂದು 2 ಮಾತಾಡಿ ಹೋಗೋಲ್ರಕ್ಕ. ಅಲ್ಕಟ್ ಬಡ ಹಿಂತಿಲ್ಲ ಅಲ್ಲೇ ತಾಯಿದು ಒಂದು ಮಾತು ನಡ್ಸಕ್ಕಾಗಂಗಿಲ್ಲ ನಿನಗೆ. ನಮ್ಮ ಮಾನೇನು ಮರ್ಯಾದೇನು ನಿನಗೆ ಅದು ಏನಿಲ್ಲ ಚಿಂತೆ. ನೀನು ಹೆಂಡತಿದಾಟ ನಿನಗಿರೋದು. ನಾನಾ ಕೊಲ್ತನಕಿನ್ನ ಕೊಂದು ಇವತ್ತು ಜೈಲಿಗೆ ಹೋದ್ರೆ ಅಡ್ಡಿ ಇಲ್ಲ. ಅವಾಗ ನೀವು ಆರಾಮಾಗಿ ಸುಖವಾಗಿ ಮನೆಗೆ ಹಾಲು ಕುಡಿದು ಬುಡು ಉಳ್ಳಾಡುವಂತ್ರಿ. ನೀವು ಬೇಕಾದ್ ಮಾಡ್ರಿ ಅತ್ತೀರ, ಹೊಡೀರಿ ಬಡೀರಿ ಅದೆಲ್ಲ ನನಗೇನು ಹೇಳಬೇಡ್ರಿ. ಆದ್ರೆ ನನ್ನ ಗಂಟನ ಮಾತ್ರ ಇದ್ರಾಗ ಹೇಳಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ನಮಗೆ ಸಂಬಂಧನೇ ಇಲ್ಲ. ನಾಳೆ ಪೊಲೀಸ್ನವ್ರು ಏನಾರು ಬಂದು ಅಕಸ್ಮಾತ್ ಹಿಂಗೆ ಆಗೈತಲ್ಲ ನಿಮ್ಮ ಮನೆಗೆ ಅಂದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ರಿ ಅಂತಂದು ಹೇಳ್ಬಿಡ್ತಾನೆ ನೋಡ್ರಿ ಅತ್ತೀರ ನಾನು. ಅಯ್ಯೇ ಚಂಡಾಳಿ, ಸೊಸಿ ಬುದ್ಧಿ ತೋರಿಸ್ಬಿಟ್ಟಲ್ಲ ನೀನು.